Students, in the previous class we have discussed about the D and F block elements, introduction about D block elements, and general characters of D block elements and general trends in 3D series. 3D series ಅಂದ್ರೆ ಕೂಡ ಒಂದೇ, D block elements ಅಂದ್ರೆ ಕೂಡ ಒಂದೇ, transition elements ಅಂದ್ರೆ ಕೂಡ ಒಂದೇ. So all are will have to give the same meanings itself. And then general electronic configuration of D block elements. Next property ಬಂದ್ಬಿಟ್ಟು ಮೆಟಾಲಿಕ್ ಕ್ಯಾರೆಕ್ಟರು, ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಆಕ್ಸಿಡೇಷನ್ ಸ್ಟೇಟ್ಸು. ಸೊ ಅದರ ಜೊತೆಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಯಾಲ್ಕುಲೇಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ ಡಿಫ್ರೆಂಟ್ ಅಯಾನ್ಸ್ ಫ್ರಮ್ ಅದು ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಸ್ಕ್ಯಾಂಡಿಯಮ್ನಿಂದ ಅಪ್ ಟು ಜಿಂಕ್ ತನಕ ಬರುತ್ತೆ. ಅಯಾನ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದಾಗ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಬರುತ್ತೆ. ಸೊ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಹೇಳಿದಾಗ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಆಕ್ಸಿಡೇಷನ್ ಸ್ಟೇಟ್ಸಲ್ಲಿ ಟೋಟಲಾಗಿ ಎಲ್ಲ ಎಲಿಮೆಂಟ್ಸ್ಗಳು ಜನರಲ್ಲಾಗಿ ತೊಗೊಂಡ್ರೆ ಹೈಯೆಸ್ಟು ಆಕ್ಸಿಡೇಷನ್ ಸ್ಟೇಟ್ನ ಹೊಂದಿರತಕ್ಕಂಥ ಎಲಿಮೆಂಟ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಅದು ಮ್ಯಾಂಗನೀಸ್. ಸೊ ಮ್ಯಾಂಗನೀಸ್ದು ಮಿನಿಮಮ್ ಓ ಎಸ್ ಬಂದ್ಬಿಟ್ಟು +2 ಇರುತ್ತೆ, ಮ್ಯಾಕ್ಸಿಮಮ್ ಓ ಎಸ್ +7 ಅಂತ ಬರುತ್ತೆ. ಸೊ +7 ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಯಾವ್ದು ಜನರಲ್ ಅಂತಂದರೆ ಸೊ +7 ಇಸ್ ದ ಮ್ಯಾಕ್ಸಿಮಮ್ ಸ್ಟೇಟ್ ಆಫ್ ದ ಮ್ಯಾಂಗನೀಸ್. ಸೊ ಮ್ಯಾಂಗನೀಸ್ನ ಮ್ಯಾಕ್ಸಿಮಮ್ ಓ ಎಸ್ ಯಾವುದಪ್ಪ ಅಂತ ಹೇಳಿದ್ರೆ +7 ಆಗಿರುತ್ತೆ, +7 ಆಗಿರುತ್ತೆ. ಸೊ ಅಷ್ಟು ಪ್ರಾಪರ್ಟೀಸ್ ನೋಡಿದ್ದೀವಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನೆಕ್ಸ್ಟ್ ಪ್ರಾಪರ್ಟಿ ಬಂದಾಗ ಇಲ್ಲಿ ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯಲ್ಲಿ ಹೇಳಿದಾಗ ಆಲ್ಮೋಸ್ಟ್ ಆಲ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಇಲ್ಲಿ ಜನರಲ್ಲಾಗಿ ದಿಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಸೊ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ μ is equal to square root of n into n+2, and this can be expressed by using the unit is Bm. Bm for Bohr magneton ಅಂತ ಕರಿತೀವಿ, where n is the number of unpaired electrons, where n ಅಂತ ಹೇಳಿದ್ರೆ number of unpaired electrons. So this magnetic moment can be calculated by using the formula. So mu is equal to square root of n into n+2 ಅಂತ ಕರಿತೀವಿ. So square root of n into n+2 is expressing unit is called Bm, Bohr magneton ಅಂತ ಕೂಡ ಹೇಳ್ತೀವಿ, where n is the number of unpaired electrons. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕ್ಲಾಸಲ್ಲಿ 2 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಾರೆ. ಸೊ 2 ಕ್ವಶನ್ಸನ್ನು ಹೇಳ್ತೀನಿ, ಅದ್ರ ಜೊತೆಗೆ ಒಂದು ಟೇಬಲ್ ಕಾಲಮ್ ಕೂಡ ಅದನ್ನು ಕೂಡ ಬರ್ಕೊಂಬಿಡಿ. ಅದೇನಪ್ಪ ಅಂದರೆ ಸೊ ಕ್ಯಾಲ್ಕುಲೇಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ Cr3+ ಅಯಾನ್. ಸೊ ಕ್ಯಾಲ್ಕುಲೇಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ Cr3+ ಅಯಾನ್ ಅಂತ ಹೇಳಿದ್ರೆ ಕ್ರೋಮಿಯಂ ಅಯಾನ್. ಸೊ ನೋಡಿ ಅದನ್ನು ಹೇಳ್ತಾರೆ. ಸೊ ಕ್ಯಾಲ್ಕುಲೇಟ್ ಅಥವಾ ಕ್ಯಾಲ್ಕುಲೇಷನ್ ಆಫ್ Cr3+ ಅಯಾನ್. ಸೊ ಕ್ಯಾಲ್ಕುಲೇಷನ್ ಆಫ್ Cr3+ ಅಯಾನ್ ಅಂತ ಕೇಳಿದಾಗ ಹೇಳುವಾಗ ಏನಪ್ಪ ಕ್ಯಾಲ್ಕುಲೇಷನ್ ಆಫ್ ಅಥವಾ ಸೊ ಕ್ಯಾಲ್ಕುಲೇಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಕ್ಯಾಲ್ಕುಲೇಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Cr3+ ಅಯಾನ್ ಅಂತ ನಾನು ಕೇಳಿದಾಗ ಸೊ ಇಲ್ಲಿ ಏನು ಬರುತ್ತೆ ನೋಡ್ಕೊಂಡು ಜನರಲ್ಲಿ ಅವ್ರು ಹೇಳ್ತಾರೆ ಗಿವನ್ ಕ್ರೋಮಿಯಂ. ಸೊ ಕ್ರೋಮಿಯಂ ಅಟಾಮಿಕ್ ನಂಬರ್ ಈಸ್ Z24 ಅಂತ ಕೂಡ ಕೊಟ್ಟಿದ್ದಾರೆ. ಅಟಾಮಿಕ್ ನಂಬರ್ ಈಸ್ 24. ಓಕೆ. ಸೊ ನೋಡಿ ಇಲ್ಲಿ ಸೊ ಗಿವಿ ತಗೊಳ್ಳಿ ಸ್ಕ್ವೇರ್ ರೂಟ್ ಆಫ್ n into n+2, n into n+2. ಸೊ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಜನರೆಲ್ಲ ಮರಿಬೇಡಿ ಯಾವುದೇ ಕಾರಣಕ್ಕೂ. ಇಲ್ಲಿ ನಾವು ಕ್ರೋಮಿಯಂ ಅಂತ ನಾವು ತೊಗೊಂಡ್ರೆ ಕ್ರೋಮಿಯಂ ಅಟಾಮಿಕ್ ನಂಬರ್ ಇಸ್ 24. ಅಲ್ಲಿ Cr3+ ಅಯಾನ್ಸ್ ಇರೋದ್ರಿಂದ 24ಅಲ್ಲಿ 3ನ ನಾವು ಕಲಿಬೇಕಾಗುತ್ತೆ. 21 ಉಳಿಯುತ್ತೆ. ಸೊ 21 ಉಳಿದ್ರೆ ಇದಕ್ಕೆ ಹತ್ರ ಇರ್ತಕ್ಕಂಥ ಇನರ್ಟ್ ಗ್ಯಾಸ್ ಯಾವುದು ಅಂತ ತೊಗೊಂಡ್ರೆ ಇನರ್ಟ್ ಗ್ಯಾಸ್ ಇಸ್ ಕಾಲ್ಡ್ ಆಸ್ ನೋಬಲ್ ಗ್ಯಾಸ್. 21 - 18 ತೆಗೆದ್ರೆ 3 ಉಳಿಯುತ್ತೆ. ಸೊ ದೇರ್ ಫೋರ್ ನಾವು ಅರ್ಥ ಮಾಡ್ಕೊಳ್ಳಿ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಕ್ರೋಮಿಯಂ. ಇದರ ತೊಗೊಂಡ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ನ ತೊಗೊಂಡ್ರೆ 1 2 3 4 1 2 3 4 5. ಸೊ ದಿಸ್ ಇಸ್ 1 2 3. These are 3 unpaired electrons. Therefore n value is equal to 3. Therefore n is equal to 3 ಅಂತ ಬರ್ಕೊಳ್ಳಿ. Therefore mu is equal to square root of 3 into 3+2 substitute ಮಾಡ್ಕೊಳ್ಳಿ. Therefore ನೋಡ್ಕೊಳ್ಳಿ ಇಲ್ಲಿ 3 into 3+2 ಎಷ್ಟಾಯಿತು 5. Therefore is
equal to 5 3 is equal to 15. So ಅದನ್ನ square root of 15. ಸೊ ಇದು 15 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 15 ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಈ ಸ್ಕ್ವೇರ್ ರೂಟ್ ಆಫ್ 15 ಅಂತ ಏನಿದೆಯಲ್ಲ, ಈ ಸ್ಕ್ವೇರ್ ರೂಟ್ ಆಫ್ 15 ನಾವು ಸಿಂಪ್ಲಿಫೈ ಮಾಡಿದ್ರೆ ಅದು ಬರ್ತಕ್ಕಂಥ ವ್ಯಾಲ್ಯೂ mu is equal to 3.87 ಬರುತ್ತೆ. 3.87 ಬೋರ್ ಮ್ಯಾಗ್ನೆಟಾನ್. ಸೊ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದ ಯಾವುದಪ್ಪ ಅಂತ ಹೇಳಿದ್ರೆ ಕ್ರೋಮಿಯಂ 3+ ಅಯಾನ್. ಓಕೆ, ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್ ಇಸ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡ್ಬಿಡೋಣ. ಅದಕ್ಕೆ ಒಂದು ಟೇಬಲ್ ಕಾಲಮ್ ಬರ್ಕೊಂಡ್ರೆ ನಿಮಗೆ ಯಾವುದಾದ್ರು ಬೆನಿಫಿಟ್ ಆಗುತ್ತೆ, ನಿಮಗೆ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ Fe2+ ಅಯಾನ್. So magnetic moment in Fe2+ ion. So calculation of magnetic moment in Fe2+ ion. So Fe2+ ion ಅಂತ ಕೇಳ್ತಾರೆ. Fe2+ ion ಕೊಟ್ಟಿದ್ದಾರೆ. So ಅದರ Z atomic number is 26. Atomic number is 26. So 26 ಅಂದ್ರೆ ಎರಡು ಕಮ್ಮಿ ಆಗುತ್ತೆ 24. 26 minus 2 is equal to 24 ಆಯಿತು. ಈ 24 ಅಲ್ಲಿ 18 ನ ಮೈನಸ್ ಮಾಡಿದ್ರೆ 6 ಬರುತ್ತೆ ನೋಡಿ. ಇದನ್ನು ನಾವು ತೊಗೊಂಡ್ರೆ 3 4 5 1 2 3 4 5 ದಿಸ್ ಇಸ್ 3D ಸೀರೀಸ್. 6 ಕ್ಯಾರೆಕ್ಟರ್ಸ್ ಮಾಡಿ 1 2 3 4 5 1 2 3 4 5 and what is this called fully filled 1 2 3 4. The number of unpaired electrons is called 4. The number of unpaired electrons ಬರುತ್ತಿಲ್ಲ 4 ಬರುತ್ತೆ. ಅದನ್ನ ಹಾಕಿ therefore mu is equal to square root of n into n plus 2 bm ಅಂತ ನಾನು ತಗೊಂಡಿನಿ. therefore n ಅಂದ್ರೆ 4 plus 2 is called bm ಆಯಿತು. therefore 4 into 6 therefore square root of 24. so square root of 24 ನ ಸಿಂಪ್ಲಿಫೈ ಮಾಡಿ what will get here the answer is ನೋಡಿ. so 4 6 ಸಿಂಪ್ಲಿಫೈ ಮಾಡಿದ್ರೆ 4.90 bm 4.90 Bohr magneton. Therefore mu is equal to 4.90 Bohr magneton. So this is the magnetic moment of the Fe2+ ion. ಈ ರೀತಿ ಅಯಾನ್ಸ್ಗಳನ್ನ ಅವರೇ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Fe2+ ಅಯಾನ್ಸ್ ಕೇಳ್ಬೋದು, ಅಥವಾ Fe3+ ಅಯಾನ್ಸ್ ಕೇಳ್ಬೋದು, ಅಥವಾ Na2+ ಅಯಾನ್ಸ್ ಕೇಳ್ಬೋದು, Zn2+ ಅಯಾನ್ಸ್ ಅಂತ ಕೇಳ್ಬೋದು. ಯಾವುದರ ಅಯಾನ್ಸ್ ಕೇಳಲಿ ಅದರ ಜೊತೆಗೆ ಏನು ಮಾಡ್ತಾರೆ, ನಿಮಗೆ ಅದರ ಅಟಾಮಿಕ್ ನಂಬರ್ನು ಕೂಡ ಕೊಟ್ಟಿರ್ತಾರೆ. Z is equal to this much ಅದು ಅಟಾಮಿಕ್ ನಂಬರ್ನು ಕೂಡ ಕೊಟ್ಟಿರ್ತಾರೆ. ಸೊ ಅಟಾಮಿಕ್ ನಂಬರ್ಸನ್ನು ಇಟ್ಕೊಂಡು ಎಷ್ಟು ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರ್ತವೆ ಅಂತ ನೋಡಿಕೊಂಡು ಸೊ ಅದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಅಷ್ಟು ನೋಡಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೇನೆ ನಾನು. ಓಕೆ, ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್. ಇದು ಸಂಬಂಧ ನೋಡೋಣ. ಟ್ಯಾಬ್ಲೆಟ್ ಕಾಲಮ್ ಇದೆ, ಆ ಟ್ಯಾಬ್ಲೆಟ್ ಕಾಲಮ್ ನಾವು ಡಿಸ್ಕಸ್ ಮಾಡೋಣ. ಸೊ ಟ್ಯಾಬ್ಲೆಟ್ ಕಾಲಮ್ ಏನು ಬರ್ತದೆ ಅಂತ ನೋಡೋ ಜನರಿಗೆ. ಸೊ ವಾಟ್ ವಿ ಕ್ಯಾನ್ ಗೆಟ್ ದ ಟ್ಯಾಬ್ಲೆಟ್ ಕಾಲಮ್. ಸೊ ಆ ಟ್ಯಾಬ್ಲೆಟ್ ಕಾಲಮ್ ಏನಿದೆ ಅಂತ ನೋಡ್ತೀನಿ ಜನರಿಗೆ. ನೋಡಿ, ಟ್ಯಾಬ್ಲೆಟ್ ಕಾಲಮ್ ಬಂದುಬಿಟ್ಟು ಸೊ ಈ ರೀತಿ ಇದೆ. ಒಂದು ಟ್ಯಾಬ್ಲೆಟ್ ಕಾಲಮ್ ಬರ್ಕೊಂಬಿಡಿ. ಸೊ 3 ಕಾಲಮ್ ಹಾಕ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ಅಯಾನ್ ಅಂತ ಒಂದು ಕಾಲಮ್ ಹಾಕೋಣ ಜನರಿಗೆ. ಅಯಾನ್ ಔಟರ್ ಕಾನ್ಫಿಗರೇಷನ್ ಅಯಾನ್ ಔಟರ್ ಕಾನ್ಫಿಗರೇಷನ್. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಯಾನ್ ಔಟರ್ ಕಾನ್ಫಿಗರೇಷನ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇನ್ನೊಂದು ಮ್ಯಾಗ್ನೆಟಿಕ್ ಮೂಮೆಂಟ್. ಇನ್ನೊಂದು ಮ್ಯಾಗ್ನೆಟಿಕ್ ಮೂಮೆಂಟ್ ಬಿ ಎಮ್ ಅಂತ ಕೂಡ ಕರೀತಾರೆ. ಮ್ಯಾಗ್ನೆಟಿಕ್ ಮೂಮೆಂಟ್. ಅಯಾನ್ ಔಟರ್ ಕಾನ್ಫಿಗರೇಷನ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮತ್ತೊಂದು ಯಾವುದು ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಓಕೆ, ಅದರಲ್ಲಿ ಅಯಾನ್ಸಲ್ಲಿ ಯಾವುದು ಫಸ್ಟ್ ಸ್ಕ್ಯಾಂಡಿಯಮ್. Sc3+, 3d0 configuration. Outer number of atoms is 0. This magnetic moment is also 0. Next scandium ಆದಮೇಲೆ ಟೈಟಾನಿಯಂ 3+, ಟೈಟಾನಿಯಂ 3+, ಅಂದರೆ ಕಾನ್ಫಿಗರೇಷನ್ ಇಸ್ 3d1.
Number of unpaired is 1. Here also 1. But value is 1.73. 1.73. Next, titanium 2 plus. Titanium 2 plus. This is 3D2. 3D2. Titanium 2 plus number 3D2. Number of unpaired electrons is 2. Therefore, this is 2.84. 4 magneton. Titanium. Okay. Next, vanadium V2 plus 3D3. Number of unpaired electrons is 3. Number of unpaired electrons is 3. Therefore, this Bohr magneton value is 3.87. Next, chromium Cr2 plus 3D4. Here number of electrons is 4. This is 4.90. This is 4.90 ಆಗಿರುತ್ತೆ. Next, manganese Mn2 plus. Manganese is Mn2 plus. This is 3D5. Number of unpaired electrons is 5. The highest value is 5.92. So ನೆನಪಿಟ್ಕೊಳ್ಳಿ, highest number of unpaired electrons ಮತ್ತೆ highest ಆಕ್ಸಿಡೇಷನ್ ಸ್ಟೇಟ್ನ ಹೊಂದಿರತಕ್ಕಂತಹ ಎಲಿಮೆಂಟ್ ಯಾವುದು ಡಿ ಬ್ಲಾಕ್ ಅಲ್ಲಿ ಅಂತ ಹೇಳಿದ್ರೆ ಮ್ಯಾಂಗನೀಸ್. ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಮ್ಯಾಂಗನೀಸ್. ನೆಕ್ಸ್ಟ್, ಐರನ್ Fe2 plus. Fe2 plus 3D5 ಅಂದರೆ 3D6 ಆಯಿತು. 3D6 ಅಂತ ಹೇಳಿದ್ರೆ here the number of unpaired electrons is 4. The value is 4.90. ನೋಡಿ ಕಮ್ಮಿ ಆಗ್ತಾ ಬರುತ್ತೆ ಈಗ. 4 3 2 1 0 ಬಂದ್ಬಿಡುತ್ತೆ. ಐರನ್ ಆದ್ಮೇಲೆ ಮತ್ತೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಕೊಬಾಲ್ಟ್ CO2 plus 3D7. 3D7. This is 3.87. So the next is Ni2 plus nickel. Ni2 plus. Next is 3D8. 3D8. Here 2. Its value is 2.84. 2.84. Next, Ni2 plus ಆಯ್ತಾ, cobalt, nickel ಆಮೇಲೆ copper. Cu2 plus 3D9. This is 1.73. Zn2 plus surface 3D10. 3D10. 0 and 0. Observe here, all of you. So this is the important for the values of magnetic moment. ನೋಡ್ಕೊಳ್ಳಿ, ಇದನ್ನು ಡೈರೆಕ್ಟ್ ಟೇಬಲ್ ಕಾಲಮ್ ಕೊಟ್ಟಿದ್ದೀವಿ. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಾರ್ಮುಲಾ ಬಳಸ್ಕೋಬೇಕಾಗತ್ತೆ. μ is equal to square root of n into n plus 2 ಅಂತ ನೋಡ್ಕೋಬೇಕಾಗತ್ತೆ. n ಫಾರ್ ದ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಸೊ ಒಂದು ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ಬೋದು. ಏನಾದರೂ ನೀವು ಕ್ವಶನ್ ಕೇಳಿದ್ರೆ ಯಾವುದು ಹೈಯೆಸ್ಟ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಹೊಂದಿದೆಯಲ್ಲ ಅಂತಂದರೆ ಮ್ಯಾಂಗನೀಸ್. ನೆನಪಲ್ಲಿ ಇಟ್ಕೊಂಬಿಡಿ, Mn2 plus having highest number of unpaired electrons is 5. ಹೈಯೆಸ್ಟು ಆಕ್ಸಿಡೇಷನ್ ಸ್ಟೇಟನ್ನು ಹೊಂದಿರತಕ್ಕಂತಹ ಮತ್ತು ಅದರ ಜೊತೆಗೆ ಹೈಯೆಸ್ಟ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ, ಅಂದರೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟು ಮತ್ತು ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ನ ಹೊಂದಿರತಕ್ಕಂತಹ ಎಲಿಮೆಂಟ್ ಯಾವುದು ಡಿ ಬ್ಲಾಕ್ ಎಲಿಮೆಂಟ್ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಂಗನೀಸ್ ಅಂತ ಕರಿತೀವಿ. ಸೊ ಮ್ಯಾಂಗನೀಸ್ನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ರಿಗಾರ್ಡಿಂಗ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ನ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ನೀವು ನೋಡಿಕೊಂಡ್ರೆ ಸೊ ದಟ್ಸ್ ಆಲ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿಗೆ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಕಂಪ್ಲೀಟ್ ಆಯಿತು. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕಂಪ್ಲೀಟ್ ಆಯಿತು. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 5. ಸೊ ಫಿಫ್ತ್ ಪ್ರಾಪರ್ಟಿ. So fifth property here is called formation of colored ions. Property number 5 is called formation of colored ions. Formation of colored
ಫಾರ್ಮೇಷನ್ ಆಫ್ ಕಲರ್ಡ್ ಅಯಾನ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೋಸ್ಟ್ ಆಫ್ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ಸ್ ಆರ್ colored in nature. So most of the transition elements or D block elements are colored in nature. So ನೀವು ಕಲರ್ ಬಗ್ಗೆ ಹೇಳುವಾಗ ಇಲ್ಲಿ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಕಲರ್ಡ್ ಇನ್ ದೇರ್ ಸೊಲ್ಯೂಷನ್ ಆರ್ ಸಾಲಿಡ್ ಫಾರ್ಮ್. ಸೊ ಇದರಲ್ಲಿ ಪ್ರತಿಯೊಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ಬೋದು ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇರ್ಬೋದು, ಅದು ಕಲರ್ಡ್ ಆಗಿರುತ್ತೆ. ಅದು ಅಯಾನಿಕ್ ಸ್ಟೇಟ್ ಇರ್ಬೋದು, ಅದು ಸಾಲಿಡ್ ಸ್ಟೇಟ್ ಇರ್ಬೋದು. ಸೊ ಮೋಸ್ಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ಕಾಂಪೌಂಡ್ಸ್ ಆರ್ ಕಲರ್ಡ್ ಇನ್ ದೇರ್ ಸೊಲ್ಯೂಷನ್ ಆರ್ ಸಾಲಿಡ್ ಫಾರ್ಮ್. ಸೊ ಸಾಲಿಡ್ ಫಾರ್ಮ್ ಕಲರ್ ಆಗಿರ್ತವೆ. ದ ಕಲರ್ ಆಫ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಡಿ ಸಬ್ಶೆಲ್ ಆ್ಯಂಡ್ ಡಿ ಡಿ ಟ್ರಾನ್ಸಿಷನ್ ಇಸ್ ಪಾಸಿಬಲ್ ಅಂತ ಕೇಳ್ತಾರೆ. ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲರ್ಡ್ ಇನ್ ನೇಚರ್ ಅಂತ ಕೇಳಿದಾಗ, ಸೊ ಆಲ್ಮೋಸ್ಟ್ ಆಲ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲರ್ಡ್ ಇನ್ ನೇಚರ್. ಸೊ ಇನ್ ದ aqueous state ಆರ್ ಇನ್ ದ ಸಾಲಿಡ್ ಸ್ಟೇಟ್. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಡಿ ಸಬ್ಶೆಲ್, ಅಂದರೆ ಡಿ ಸಬ್ಶೆಲ್ನಲ್ಲಿ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿಂದ ದೇ ಆರ್ ಕಲರ್ ಇನ್ ನೇಚರ್. ಆ್ಯಂಡ್ ಆಲ್ಸೋ ಡಿ ಡಿ ಟ್ರಾನ್ಸಿಷನ್ ಈಸ್ ಆಲ್ಸೋ ಪಾಸಿಬಲ್. ಇಲ್ಲಿ ಡಿ ಡಿ ಟ್ರಾನ್ಸಿಷನ್ ಕೂಡ ಪಾಸಿಬಿಲಿಟಿ ಇದೆ. ಸೊ ಹಾಗಾಗಿ ಅದು ಕಲರ್ಡ್ ಇನ್ ನೇಚರ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಏನಾದ್ರು ರೀಸನ್ ಕೇಳಿದ್ರೆ ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲರ್ಡ್ ಇನ್ ನೇಚರ್, ಗಿವ್ ರೀಸನ್ ಅಂತ ಕೇಳಿದ್ರೆ, ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ colored in nature because due to the partially filled d orbital ಅಥವಾ the number of unpaired electrons in a d subshell and dd transition is possible. So that's why d block elements are colored in nature ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಅದರ ಒಂದು ಪಾಯಿಂಟ್ ನೋಡಿದ್ರೆ ನಾವು ಸ್ಕ್ಯಾಂಡಿಯಂ 3+ ಮತ್ತು ಟೈಟಾನಿಯಂ 4 ಅಂತ ಹೇಳ್ತೀವಿ. ಎರಡು ಪಾಯಿಂಟ್ ಎಕ್ಸಾಂಪಲ್ ನೋಡಿದ್ರೆ ಸ್ಕ್ಯಾಂಡಿಯಂ 3+ and ಟೈಟಾನಿಯಂ 4+, ಎರಡು ತೊಗೊಂಡ್ರೆ ಸ್ಕ್ಯಾಂಡಿಯಂ 3+ ಟೈಟಾನಿಯಂ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3d0 ಬಂದ್ಬಿಡುತ್ತೆ. ಇದರ ಕಲರ್ಲೆಸ್. ಸೊ ಯಾಕಂದರೆ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೋಡಿ ಸ್ಕ್ಯಾಂಡಿಯಂ 3+ ಅಂತ ಹೇಳಿದಾಗ ಸ್ಕ್ಯಾಂಡಿಯಂ ಅಟಾಮಿಕ್ ನಂಬರ್ ಇಸ್ 21. ಸೊ 21ನಲ್ಲಿ 3 ಹೋಗುತ್ತೆ, 18 ಉಳಿಯುತ್ತೆ. 18 + 18 is equal to 0. ಇಸ್ 3d0 ಅಂದರೆ d0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದ್ರಿಂದ ಇಟ್ ಈಸ್ ಕಲರ್ಲೆಸ್. ಓಕೆ. ಸೊ ಅದೇ ರೀತಿ ಟೈಟಾನಿಯಂ ಅಟಾಮಿಕ್ ನಂಬರ್ ಇಸ್ 20, ಸ್ಕ್ಯಾಂಡಿಯಂ ಟೈಟಾನಿಯಂ 22, ಇಟ್ಸ್ ಅಟಾಮಿಕ್ ನಂಬರ್ 22. ಸೊ 22ಅಲ್ಲಿ 4 ಹೋಯ್ತು ಅಂದರೆ 18 ಉಳಿಯುತ್ತೆ. 18 - 18 is equal to 0. That we can call it as a D0 configuration. It indicates the colorless. ಸೊ ಕಲರ್ಲೆಸ್ ಅಂತ ತೊಗೋಬೋದು. ಸೊ ಅದಾದ ಮೇಲೆ ಬೇಕಾದ್ರೆ ನೋಡೋದ್ರೆ ನಾವು ಕಾಪರ್ ನೋಡಿ Cu+ ಆ್ಯಂಡ್ ದೆನ್ Zn2+. Cu2+ ಆ್ಯಂಡ್ Zn2+ ಏನಿದೆಯಲ್ಲ, ಈ Cu+ Zn2+ ಅಂತ ನಾವು ನೋಡೋದಾದರೆ ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3d10 ಅಂತ ನಾವು ಹೇಳ್ತೀವಿ. ಸೊ 3d10 ಅಂತ ನಾವು ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಕಾಪರ್ ಅಂತ ಹೇಳಿದಾಗ, ಸೊ ಕಾಪರ್ ಅಟಾಮಿಕ್ ನಂಬರ್ ಇಸ್ 29. 29ನಲ್ಲಿ ಹೋದರೆ 28 ಬರುತ್ತೆ. 28ಅಲ್ಲಿ 18 ಹೋದರೆ 10, 3d10. ಇಲ್ಲಿ 30, 30ಯಲ್ಲಿ 2 ಹೋದರೆ 18, 30ಯಲ್ಲಿ 2 ಹೋದರೆ 28, 28 - 18 is equal to 10. 3d10 is also completely filled. ಇಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ 3d0, d0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವೇಕೆಂಟ್ ಅಂತ ನೋಡಿ. d0 ಕಾನ್ಫಿಗರೇಷನ್ ಕೇಳಿದ್ರೆ ಎಂಟಿ ಆರ್ಬಿಟಲ್, ಎಂಟಿ ಡಿ ಆರ್ಬಿಟಲ್ ಅವ್ರು ವೇಕೆಂಟ್ ಅಂತ ಕರಿತೀವಿ. ಸೊ ಅದೇ 3d10 ಅಂತ ಹೇಳಿದಾಗ ನೋಡ್ಕೊಳ್ಳಿ, ಇಲ್ಲಿ ಇದೇನಿದೆಯಲ್ಲ 3d10 ಅಂತ ಹೇಳ್ಕೊಂಡಾಗ 3d10 is completely filled. ಸೊ 3d10 is called as the completely filled orbital ಅಂತ ಹೇಳೋದ್ರಿಂದ this also colorless. This is also colorless. ಇದು ಕೂಡ ಕಲರ್ಲೆಸ್ ಆಗಿರುತ್ತೆ. This is also colorless. ಇದು ಕೂಡ ಕಲರ್ಲೆಸ್. ಸೊ ಇನ್ನು ನೆಕ್ಸ್ಟು ಬರ್ತಕ್ಕಂಥ ಕಾನ್ಸೆಪ್ಟಲ್ಲಿ ನಾವು ಹೇಳೋದಾದ್ರೆ ಜನರಲಾಗಿ ಇನ್ನು ಇದರಲ್ಲಿ ಕಲರ್ಸ್ ನೋಡೋದು Cu2+ ಈಸ್ ಕಲರ್ಲೆಸ್. ಅದು ಕೂಡ Cu+ ಕೂಡ ಇದೆ, ಅದರ ಜೊತೆ Cu2+ ಅಂತ ಕೂಡ ಹೇಳ್ತಾರೆ. Cu2+ ಈಸ್ ಕಲರ್, Cu2+ ಈಸ್ ಕಲರ್, ಬ್ಲೂ ಕಲರ್. ನೋಡಿ ಬರ್ತಿದೆ Cu2+ ಈಸ್ ಕಲರ್, ಇಟ್ಸ್ ಕಲರ್ ಈಸ್ ಬ್ಲೂ, ಇಟ್ಸ್ ಕಲರ್ ಈಸ್ ಬ್ಲೂ. ಸೊ ಆ್ಯಂಡ್ ದೆನ್ ಟೈಟಾನಿಯಂ 3+ ಈಸ್ ಕಲರ್, ಅದು ಕೂಡ ಪರ್ಪಲ್ ಅಂತ ಹೇಳ್ತೀವಿ. Titanium 3+ is color. Its color is purple. Color is purple. ಅದೇ ರೀತಿ ಇದೆ. ಯಾಕೆಂತ ಹೇಳಿದಾಗ ಒಂದು ಕಾನ್ಸೆಪ್ಟಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ಮೋಸ್ಟ್ ಆಫ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲದು ಯಾವುದೊಂದು 2-3 ಬಿಟ್ಬಿಟ್ಟು 1 or 2 ಎಲಿಮೆಂಟ್ಸನ್ನು ಬಿಟ್ಟು ಇನ್ನು ಉಳಿದಂತೆ ಎಲ್ಲ ಎಲಿಮೆಂಟ್ಸ್ಗಳು ಕಲರ್ಡ್ ಇನ್ ನೇಚರ್. ಯಾಕೆ ಅಂತ ಹೇಳಿದ್ರೆ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್, ಅದು ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ and then partially filled d orbital, partially filled d orbital and then dd transition is possible. ಆ ಒಂದು ಕಾರಣಕ್ಕೋಸ್ಕರ they are colored in nature ಅಂತ ಹೇಳ್ತಾರೆ. ಒಂದು ಕ್ವಶನ್ ಕೂಡ ಕೇಳ್ತಾರೆ, why Sc3+ ಅಂದರೆ ಸ್ಕ್ಯಾಂಡಿಯಂ 3+, ಟೈಟಾನಿಯಂ 4+ and Cu+ Zn2+ are color. ಸೊ ಯಾಕೆ ಅವು ಕಲರ್ಲೆಸ್ ಅಂತ ಹೇಳಬೇಕು, ಕಲರ್ಲೆಸ್ ಯಾಕೆ ಅಂತ ಕೇಳ್ತಾರೆ. Zn2+ and Cu+ are completely filled d orbital.
ಸೊ ಅಥವಾ Se3+ ಅಂಡ್ Titanium 4+ ಆರ್ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. 2 ಪಾಯಿಂಟ್ ಹೇಳ್ಕೋಬೋದು. ಒಂದು ಕಡೆ D10 ಅಂತ ಬಂದರೆ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಎಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್? ಯಾಕಂದರೆ ಕಲರ್ ಬರಬೇಕು ಅಂದರೆ ದ ಕಲರ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್. ಇಲ್ಲಿ ವೇಕೆಂಟ್ ಆರ್ಬಿಟಲ್ ಇರೋದ್ರಿಂದ ದೀಸ್ ಆರ್ ಕಲರ್ಲೆಸ್ ಅಂತ ಕೂಡ ನಾವು ಹೇಳ್ಬೋದು. ಈ ಕ್ವಶನ್ಸ್ ಕೇಳಿದಾಗ ಆನ್ಸರ್ ಒಂದೇ ಬರಿಬೋದು. ನೀವೇನು ಬರಿಬೋದಪ್ಪ ಅಂದರೆ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಆರ್ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಯಾವ್ದು ಬೇಕಾದ್ರೂ ಆನ್ಸರ್ ಮಾಡಿಕೊಂಡ್ರು. ಸೊ ವೆಲ್ ಆ್ಯಂಡ್ ಗುಡ್. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಒನ್ ಇಸ್ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಇಲ್ಲಿ 5 ಪ್ರಾಪರ್ಟಿ ಕಂಪ್ಲೀಟ್ ಆಯಿತು. ಫಾರ್ಮೇಷನ್ ಆಫ್ ಅದರ್ ಅಯಾನ್ಸ್ ಕಂಪ್ಲೀಟ್. ಮೂವ್ ದ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಈಸ್ formation of complex compounds. Next is sixth one is formation of complex compounds. Formation of complex compounds. So formation of complex compounds ಅಂತ ಅಂತೀವಿ. So formation of complex compounds ಅಂತ ಹೇಳಿದಾಗ a transition metals and their ions to form complexes. Transition metals and their ions to form complexes due to the following 3 reasons. ಇಲ್ಲಿ ಟ್ರಾನ್ಸಿಷನ್ ಮೆಟಲ್ಸ್ಗಳು ಮತ್ತು ಅದರ ಅಯಾನ್ಸ್ಗಳು ಟು ಫಾರ್ಮ್ ಕಾಂಪ್ಲೆಕ್ಸಸ್. ಯಾಕೆ ಅಂತ ಹೇಳಿದ್ರೆ ಸೊ ಆಲ್ಮೋಸ್ಟ್ ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ and their compounds. Transition metals and their ions are compounds to form complexes. Transition metals and their compounds to form complexes due to the following reasons. ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸು ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳು ಕೂಡ ಕಾಂಪ್ಲೆಕ್ಸ್ಗಳನ್ನ ಫಾರ್ಮೇಷನ್ ಮಾಡ್ತಾವಂತೆ. ಆ ಕಾಂಪ್ಲೆಕ್ಸ್ಗಳನ್ನ ಫಾರ್ಮೇಷನ್ ಮಾಡಲಿಕ್ಕೆ ಕೆಲವೊಂದು ಕಾರಣಗಳಿದಾವಂತೆ. ಅದಕ್ಕೆ ಡ್ಯೂ ಟು ದ ಫಾಲೋಯಿಂಗ್ ರೀಸನ್ಗಳ ಕಾರಣಗಳು ಏನಂತ ನೋಡೋಣ ಜನರಲ್ಲ ಈಗ. ಸೊ ಅದರಲ್ಲಿ ಮೊದಲನೇ ಹೇಳ್ತಾರೆ ಡ್ಯೂ ಟು ದ ಫಾಲೋಯಿಂಗ್ ರೀಸನ್ ಅಂದಾಗ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಅಂತ ಹೇಳ್ತಾರೆ. ಒಂದು ಸ್ಮಾಲ್ ಸೈಜ್ ಅಂತ ಹೇಳ್ತಾರೆ. ಒಂದು ಇನ್ನೊಂದು ಹೈ ಅಯಾನಿಕ್ ಚಾರ್ಜ್ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಹೈ ಅಯಾನಿಕ್ ಚಾರ್ಜ್ ಅಂತ ಕೂಡ ಹೇಳ್ತಾರೆ. ಸ್ಮಾಲ್ ಸೈಜು, ಹೈ ಅಯಾನಿಕ್ ಚಾರ್ಜು, ಅವೈಲಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ನೋಡಿ ಅವೈಲಬಿಲಿಟಿ ಆಫ್ ವೇಕೆಂಟ್, ಅವೈಲಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್, ಅವೈಲಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಈ ರೀತಿ ಹೇಳ್ತಾರೆ. ಸ್ಮಾಲ್ ಸೈಜು, ಹೈ ಅಯಾನಿಕ್ ಚಾರ್ಜ್, ಅವೈಲಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್. ದೀಸ್ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸ್ಮಾಲ್ ಸೈಜು ಒಂದು ಪಾಯಿಂಟನ್ನು ತೊಗೊಳ್ತಾರೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಹೈ ಅಯಾನಿಕ್ ಚಾರ್ಜ್, ಅವೈಲಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್, ಅವೈಲಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಇಷ್ಟೊಂದು ಕಾನ್ಸೆಪ್ಟ್ಗಳಿಂದ ಸೊ ಯಾಕೆಂತಂದರೆ ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ easy to form complexes due to the following reasons. First one is due to the small size, high ionic charge and availability of vacant d orbital. ಈ ಕಾರಣದಿಂದ ನಿಮಗೆ ಕೇಳ್ತಾರೆ. ಏನಾದ್ರು ಎಕ್ಸಾಂಪಲ್ ನಿಮಗೆ ಕೇಳಿದ್ರೆ ಸೊ ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಫಾರ್ಮ್ಸ್ ಈಸಿಲಿ ಫಾರ್ ಕಾಂಪ್ಲೆಕ್ಸಸ್. ಸೊ ರೈಟ್ ಎನಿ ಒನ್ ರೀಸನ್ ಅಂತ ಕೇಳೋದು. ಈ ರೀಸನ್ ಬರ್ದು ಬೇಕಾದ್ರೆ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ದಟ್ಸ್ ಆಲ್. ಸೊ ಓಕೆ, ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ನೆಕ್ಸ್ಟ್ formation of complex ಆಯಿತು. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆವೆಂತ್ ಪ್ರಾಪರ್ಟಿ, catalytic properties. Seventh property is called, seventh one is catalytic properties. Catalytic property. So catalytic property. ನೋಡಿ catalytic property ಏನು ಹೇಳ್ತಾರಪ್ಪ ಅಲ್ಲಿ ಅಂತ ಹೇಳಿದ್ರೆ most of the transition elements and their compounds have good catalytic properties. ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳು ಸೊ ಒಳ್ಳೆ ಕ್ಯಾಟಲಿಟಿಕ್ ಪ್ರಾಪರ್ಟಿನ ಹೊಂದಿರ್ತವೆ. ಸೊ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಹ್ಯಾವ್ ಗುಡ್ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್. ದ ಪ್ರಾಪರ್ಟಿ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇಸ್ ಡ್ಯೂ ಟು ದ ಸಮ್ ಫಾಲೋಯಿಂಗ್ ರೀಸನ್ಸ್. ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸ್ ಕೇಳಿದ್ದಾರೆ. ರೈಟ್ ದ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಶೋಯಿಂಗ್ ಅ ಗುಡ್ ಕ್ಯಾಟಲಿಟಿಕ್ ನೇಚರ್, ಗುಡ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಅಂತ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನಾವೇನು ಬರೀಬೇಕಂತ ಹೇಳಿದ್ರೆ ಸೊ ಇಲ್ಲಿ ಬರೀಬೇಕಾದಿಷ್ಟೇ ಪ್ರತಿಯೊಂದು ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ
ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇರಲಿ, ಅವು ಕೂಡ ಒಳ್ಳೆ ಕ್ಯಾಟಗರಿ ಪ್ರಾಪರ್ಟೀಸನ್ನು ತೋರಿಸ್ತವೆ. ಯಾಕೆಂದರೆ ಡ್ಯೂ ಟು ದ ಫಾಲೋಯಿಂಗ್ ರೀಸನ್ ಅಂತ ಬಂದರೆ, ಒಂದು ಫಸ್ಟ್ನೇ ರೀಸನ್ನು ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಸೊ ಮೊದಲನೇ ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡಿ. ಫಸ್ಟ್ ಒನ್ ಈಸ್ ಪ್ರೆಸೆನ್ಸ್ ಆಫ್ ವೇಕೆಂಟ್. ಸೊ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಸೊ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಎರಡನೇದು ಎಕ್ಸಿಬಿಟ್ ವೇರಿಯಬಲ್ ಓ ಎಸ್. ಎಕ್ಸಿಬಿಟ್ ವೇರಿಯಬಲ್ ಓ ಎಸ್ ಅಂದರೆ ಆಕ್ಸಿಡೇಷನ್ ಸ್ಟೇಟ್. ಎಕ್ಸಿಬಿಟ್ ವೇರಿಯಸ್ ಓ ಎಸ್ ಅಂದರೆ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಸೊ ಮೂರನೇದು ಟೆಂಡೆನ್ಸಿ ಟು ಫಾರ್ಮ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್. ಟೆಂಡೆನ್ಸಿ ನೋಡಿ, ಟೆಂಡೆನ್ಸಿ ಟು ಫಾರ್ಮ್ reaction intermediates. Tendency to form reaction intermediate. Tendency to form reaction intermediate. Tendency to form reaction intermediate. Intermediate with reactants. With reactants. So tendency to form reaction intermediate with reactants. So next fourth one ಹೇಳುವಾಗ, so defect in crystal lattice. Defect in crystal lattice. So defect in crystal lattice. So defect in crystal lattice as some typical industrial catalysts are. So ಅದರಲ್ಲಿ ಕೆಲವೊಂದು ಇಂಡಸ್ಟ್ರಿಯಲ್ ಯೂಸ್ ಮಾಡ್ತಾ ಹೋಗ್ತಾರೆ ನೋಡಿ. ಫಾಲೋಯಿಂಗ್ ರೀಸನ್ಸ್ ಯಾಕೆ ಎಡಟಿಕ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ಸೊ ಒಂದು ಬಂದ್ಬಿಟ್ಟು ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್, ಎಕ್ಸಿಬಿಟ್ ವೇರಿಯಬಲ್ ಓ ಎಸ್, ಟೆಂಡೆನ್ಸಿ ಟು ಫಾರ್ಮ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ವಿತ್ ರಿಯಾಕ್ಟೆಂಟ್ಸ್, ಆ್ಯಂಡ್ ಒನ್ ಈಸ್ ಡಿಫೆಕ್ಟ್ ಇನ್ ಕ್ರಿಸ್ಟಲ್ ಲ್ಯಾಟಿಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ರೀಸನ್ಸ್. ಯಾವುದಾದ್ರು ಒಂದು ಎರಡು ರೂಲ್ಸ್ ಹಾಕಿ ನೀವು ವೇರಿಯಬಲ್ ಓ ಎಸ್, ಸೊ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಬೇಕಾದ್ರೆ ಬರೀಬೋದು. ಇನ್ನೊಂದು ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ ಅಂತ ಕೂಡ ಬರೋದು. ಸೊ ವಿಲ್ ಗೆಟ್ 2 ಮಾರ್ಕ್ಸ್. ಯಾವುದಾದ್ರು ಒಂದು 4 ರೀಸನ್ಸಲ್ಲಿ ಎರಡು ನೆನ್ಪಲ್ಲಿ ಇಟ್ಕೊಂಡ್ರು ಸೊ ವೆಲ್ ಅನ್ಬಿಟ್ಟು. ಅದ್ರ ಜೊತೆಗೆ ಸಮ್ ಟಿಪಿಕಲ್ ಇಂಡಸ್ಟ್ರಿಯಲ್ ಕ್ಯಾಟಲಿಸ್ಟ್ ಆರ್ ವೆನಡಿಯಂ ಪೆಂಟಾಕ್ಸೈಡ್ ಇಸ್ ಯೂಸ್ಡ್ ಇನ್ ಕಾಂಟ್ಯಾಕ್ಟ್ ಪ್ರೋಸೆಸ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಸಲ್ಫ್ಯೂರಿಕ್ ಆಸಿಡ್. ಕೆಲವೊಂದು ಟಿಪಿಕಲ್ ಕ್ಯಾಟಲಿಸ್ಟ್ಗಳನ್ನ ಕೂಡ ಡಿ ಬ್ಲಾಕಲ್ಲಿ ಬಳಸ್ತಾರೆ. ಅದರಲ್ಲಿ ಯಾವುದು ವೆನಡಿಯಂ ಪೆಂಟಾಕ್ಸೈಡ್ ಅನ್ನೋ ಒಂದು ಕ್ಯಾಟಲಿಸ್ಟನ್ನ, ಅಂದರೆ ಈ ವೆನಡಿಯಂ ಪೆಂಟಾಕ್ಸೈಡ್ ಫಾರ್ಮುಲಾ ಬಂದ್ಬಿಟ್ಟು V2O5 ಅಂತ ಬರುತ್ತೆ. ಈ ವೆನಡಿಯಂ ಪೆಂಟಾಕ್ಸೈಡ್ ಅನ್ನೋ ಒಂದು ಕ್ಯಾಟಲಿಸ್ಟನ್ನ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್ ಇದನ್ನು ಬಳಸ್ಕೊತಾರೆ. ಅದರ ಜೊತೆಗೆ ನಿಕ್ಕಲ್ ಈಸ್ ಯೂಸ್ಡ್ ಇನ್ ಕೆಟಲಿಟಿಕ್ ಹೈಡ್ರೋಜಿನೇಷನ್. ಈ ನಿಕ್ಕಲ್ ಅನ್ನೋ ಒಂದು ಕೆಟಲಿಸ್ಟನ್ನ ಈ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಪ್ರಾಸೆಸ್ಸಲ್ಲೂ ಕೂಡ ಅದನ್ನು ಬಳಸ್ತಾರೆ. ಸೊ ನಿಕ್ಕಲ್ ಅಂತಕ್ಕಂಥ ಒಂದು ಕೆಟಲಿಸ್ಟನ್ನ ಸೊ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಪ್ರಾಸೆಸ್ಸಲ್ಲೂ ಕೂಡ ಬಳಸ್ತಾರೆ. ಇನ್ನೊಂದು ಜೊತೆ ಐರನ್ ಆಕ್ಸೈಡ್ ಅಥವಾ ಐರನ್ ಅಂತ ಕೂಡ ಕರಿತೀವಿ. ಐರನ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ ಅಥವಾ ಸಿಂಥಸಿಸ್ ಆಫ್ ಅಮೋನಿಯಾ. ಸೊ ಅಮೋನಿಯಾ ಸಿಂಥಸಿಸ್ ಮಾಡುವಾಗ ಐರನ್ ಒಂದು ಕ್ಯಾಟಲಿಸ್ಟ್ನು ಕೂಡ ಬಳಸ್ತಾರೆ. ಸಾಕಷ್ಟು ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಒಳ್ಳೆ ಕ್ಯಾಟಲಿಟಿಕ್ ಪ್ರಾಪರ್ಟಿನ ತೋರಿಸ್ತವೆ ಡ್ಯೂ ಟು ದ ಫಾಲೋಯಿಂಗ್ ರೀಸನ್. ಈ ಒಂದು ಕಾರಣಗಳಿಂದ ತೋರಿಸ್ತಾರೆ. ಅದರಲ್ಲಿ ಸಮ್ ಟಿಪಿಕಲ್ ಅಂತ ಬಂದಾಗ ವೆನಡಿಯಂ ಪೆಂಟಾಕ್ಸೈಡ್ ಅಂತ ತೊಗೊಳ್ತೀವಿ, ನಿಕ್ಕಲ್ ಅಂತ ತೊಗೊಳ್ತೀವಿ, ಮತ್ತು ಐರನ್, ಇವೆಲ್ಲದೂ ಕೂಡ ಒಂದು ಪರ್ಟಿಕ್ಯುಲರ್ ಆ ಪ್ರಾಸೆಸ್ಸಲ್ಲೂ ಕೂಡ ಇವನ್ನ ಬಳಸ್ತಾ ಹೋಗ್ತಾರೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಜನರಲ್ ಟ್ರೆಂಡ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸರಿನಾ? ಸೊ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ಕೆಟಲಿಕ್ ಪ್ರಾಪರ್ಟಿನ ಕೂಡ ನೋಡಿ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು 8th ಪ್ರಾಪರ್ಟಿ ಇಸ್ ಕಾಲ್ಡ್ ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಎಕ್ಸಾಂಪಲ್ ಕೇಳಿದ್ದಾರೆ. ಸೊ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಸೊ ನೆಕ್ಸ್ಟ್ 8th ಪ್ರಾಪರ್ಟಿ ಇಸ್ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಸೊ 8ನೇ ಪ್ರಾಪರ್ಟಿ, 8th ಪ್ರಾಪರ್ಟಿ ಇಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಸೊ 8th ಪ್ರಾಪರ್ಟಿ ಇಸ್ ಇಂಟರ್ಸ್ಟಿಷಿಯಲ್. 8th is interstitial compounds. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಬರುತ್ತೆ. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ನೋಡಿ, ಇಲ್ಲಿ ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸಲ್ಲಿ ಸೊ ಫಸ್ಟ್ ಏನು ತೊಗೊಳ್ತಕ್ಕಂಥದ್ದು, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ದೋಸ್ which are formed when small atoms like hydrogen, carbon or nitrogen are trapped inside the crystal lattice of metals. ಸೊ ಇಲ್ಲಿ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ, ಸೊ ನಾವು ಹೇಳುವಾಗ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ದೋಸ್ so which are formed when small atoms like hydrogen, nitrogen or carbon
trapped inside the crystal lattice of metal. So that we can call it as the interstitial compounds ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. ಇಲ್ಲಿ ನೋಡಿ ಫಸ್ಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಹೆಂಗೆ ಔಟ್ ಆಫ್ ಫಾರ್ಮ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಹೆಂಗೆ ಫಾರ್ಮ್ ಮಾಡೋದಂದರೆ when small atoms like hydrogen, carbon or nitrogen trapped inside the when small atoms like interstitial compounds are formed when small atoms like hydrogen, carbon or nitrogen trapped inside the crystal lattice of metal. Trapped inside the crystal lattice of metal. Crystal lattice of metal. Crystal lattice of metal. So, like example, so this is titanium carbide and MnO4n, manganese nitride, and Fe3H, iron hydride, etc. These are the examples of the interstitial compounds. ಅರ್ಥ ಆಯ್ತಾ? ಹಾಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ರೆಫರೆನ್ಷಿಯಲ್ ಎಲಿಮೆಂಟ್ಸ್ಗಳು ಕೂಡ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ನ ಫಾರ್ಮ್ ಮಾಡ್ತವೆ. ಸೊ ಹೇಗೆ ಫಾರ್ಮೇಷನ್ ಮಾಡ್ತಾವಪ್ಪ ಅಂತಂದರೆ ಸ್ಮಾಲ್ ಆಟಮ್ಸ್ ಏನಿದೆವಲ್ಲ ಹೈಡ್ರೋಜನ್ನು, ನೈಟ್ರೋಜನ್, ಕಾರ್ಬನ್ನು ಇವೆಲ್ಲ ಏನಾಗ್ತದೆ ಟ್ರ್ಯಾಪಿಂಗ್ ಆಗ್ತದೆ. ಸೊ ದೀಸ್ ಸ್ಮಾಲ್ ಆಟಮ್ಸ್ ಹೈಡ್ರೋಜನ್, ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಆರ್ ಟ್ರ್ಯಾಪಿಂಗ್ ಬೈ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಲ್ಯಾಟಿಸಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಕ್ರಿಸ್ಟಲ್ ಲ್ಯಾಟಿಸ್. ಹಾಗಾಗಿ ಸ್ಮಾಲ್ ಆಟಮ್ಸ್ ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್ ಆರ್ ಟ್ರ್ಯಾಪ್ಡ್ ಇನ್ಸೈಡ್ ದ ಕ್ರಿಸ್ಟಲ್ ಲ್ಯಾಟಿಸ್ of the metals. The example titanium is D block element, manganese D block element, so iron is D block element. These are the best example for the interstitial compounds. Another 2 more see what are interstitial compounds ಅಂತ ಕೇಳಬಿಟ್ಟು example ನ ಕೇಳೋದು. So we'll move on to the last general trend for D block elements is 9th one, alloy formations. What are alloys? The combination of 2 or more metals. The working card is alloys ಅಂತ ಕರೀತೀವಿ. So alloys ಅಂತ ಹೇಳಿದಾಗ ಸೊ 2-3 ಮೆಟಲ್ಸ್ಗಳು ಕಂಬೈನ್ ಆಗಿಬಿಟ್ಟು 2-3 ಮೆಟಲ್ಸ್ಗಳು ಕಂಬೈನ್ ಆಗಿ ಸೊ ಒಂದು ಕಾಂಪೌಂಡ್ನ ಫಾರ್ಮ್, ಒಂದು ಬೇರೆ ಕಾಂಪೌಂಡ್ನ ಫಾರ್ಮ್ ಮಾಡಿದ್ರೆ, ಒಂದು ಬೇರೆ ಮೆಟಲ್ನ ಕಾಂಪೌಂಡ್ ಆದರೆ ಅಲೈ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಅಲೈ ಫಾರ್ಮೇಷನ್. ನೆಕ್ಸ್ಟ್ ಈಸ್ ಅಲೈ ಫಾರ್ಮೇಷನ್ಸ್. ನೆಕ್ಸ್ಟ್ ಈಸ್ ಅಲೈ ಫಾರ್ಮೇಷನ್. ಸೊ ಇಲ್ಲಿ ಅಲೈ ಫಾರ್ಮೇಷನ್ ಹೇಳುವಾಗ ವಾಟ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಕ್ಲಿಯರ್ ಆಯಿತು. ಅದರಲ್ಲಿ ಅಲೈ ಫಾರ್ಮೇಷನ್ ನೋಡೋದಾದರೆ ಈಗ ನಾನು ಹೇಳಿದ್ದೀನಿ. ಸೊ ದ ಕಾಂಬಿನೇಷನ್ ಆಫ್ 2 or more metals. ದ ಕಾಂಬಿನೇಷನ್ ಆಫ್ 2 or more metals ಟು ಫಾರ್ಮ್ ಅಲೈಸ್ ಅಂತ ಕರಿತೀವಿ. ಸೊ ಅದರ ಜೊತೆಗೆ ಅಲೈಸ್ ಆರ್ ಹೋಮೋಜಿನಿಯಸ್ ಸಾಲಿಡ್ ಸೊಲ್ಯೂಷನ್. ಆಫ್ 2 or more metals. ಸರಿನಾ? Alloys are homogeneous combinations. Alloys are the homogeneous solution of 2 or more metals and shows metallic properties. Clear? Alloys ಗಳು ಅಂತ ಹೇಳಿದ್ರೆ ಇದು homogeneous solution of 2 or more, ಅಥವಾ the combination of 2 or more metals and shows the metallic properties. The alloys of transition metals are hard and high melting point and boiling point. ಖಂಡಿತವಾಗಲೂ ಈ alloys of ಟ್ರಾನ್ಸಿಷನ್ ಮೆಟಲ್, ಡಿ ಬ್ಲಾಕ್ ಮೆಟಲ್ಸ್ ಏನಿದಾವಲ್ಲ ವೆರಿ ಹಾರ್ಡ್ ಇರ್ತವೆ. ಯಾಕೆಂದರೆ ಡ್ಯೂ ಟು ದ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ ಆ್ಯಂಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ವೇರಿಯಸ್ ಸ್ಟೀಲ್ಸ್ ಆರ್ alloys of iron with metals such as chromium, vanadium, molybdenum, tungsten and manganese etc. That's also ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಭಾಳ ಈಸಿಯಾಗಿ ಅಲೈಸನ್ನು ಫಾರ್ಮೇಷನ್ ಮಾಡ್ತವೆ. ಯಾಕೆ ಅಂತ ಹೇಳಿದ್ರೆ ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಹಾರ್ಡ್ ಇನ್ ನೇಚರ್ ಆ್ಯಂಡ್ ಶೋಸ್ ದ ವೆರಿ ಗುಡ್ ಮೆಟಾಲಿಕ್ ಪ್ರಾಪರ್ಟೀಸ್ ಡ್ಯೂ ಟು ದ ಸ್ಟ್ರಾಂಗ್ ಬೈಂಡಿಂಗ್ ಬಿಟ್ವೀನ್ ದ ಆಟಮ್ಸ್. ಸೊ ಆಟಮ್ಸ್ಗಳ ಮಧ್ಯೆ ಸ್ಟ್ರಾಂಗ್ ಬೈಂಡಿಂಗ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ದೇ ಹ್ಯಾವ್ ಎಕ್ಸಿಸ್ಟಿಂಗ್ ಆರ್ ಫಾರ್ಮೇಷನ್ ಆಫ್ ದ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್. ಸೊ ಹಾಗಾಗಿ ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ವೆರಿ ಈಸಿ ಟು ಫಾರ್ಮ್ ದ ಅಲೈ ಫಾರ್ಮೇಷನ್ ಬಿಕಾಸ್ ಡ್ಯೂ ಟು the strong metallic bond. That's all. So this is a very important property for the D block elements. That's all. So ಇಲ್ಲಿಗೆ ಸೊ 9 ಪ್ರಾಪರ್ಟೀಸ್ ಬರುತ್ತೆ. ಆ 9 ಪ್ರಾಪರ್ಟೀಸ್ ಕೂಡ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅಂತ ಕೇಳಿದ್ರೆ ನಾವು ಹೇಳಿದ್ರೆ ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲರ್ಡ್ ಇನ್ ನೇಚರ್ ಅಂತ ಕೂಡ ಕೇಳ್ತಾರೆ. ಅವ್ರು ಏನೇ ಕೇಳಿ ಒಂದು ಆನ್ಸರ್ನ ಬರೀರಿ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಪಾರ್ಷಿಯಲಿ ಫ್ಲೂಯಿಡ್ ಡಿ ಆರ್ಬಿಟಲ್ಸ್ ಅಂತ ಬರಿಬೋದು. ಇಲ್ಲಾಂದರೆ ಆಬ್ಸೆನ್ಸ್ ಆಫ್ ಅಥವಾ ಜನರಲಿ ಯಾಕೆ ಕಲರ್ ಒಂದು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲರ್ ಇನ್ ನೇಚರ್ ಅಂತ ಹೇಳಿದ್ರೆ ನೀವೇನು ಬರಬೇಕಪ್ಪ ಅಂತ ಹೇಳಿದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಪ್ರೆಸೆನ್ಸ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಅಂತ ಬರಬೇಕಾಗತ್ತೆ. ಯಾಕೆ ಕಲರ್ಲೆಸ್ ಅಂತ ಕೇಳಿದ್ರೆ ಆಬ್ಸೆನ್ಸ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಪ್ರೆಸೆನ್ಸ್ ಆಫ್ ಅನ್ಪೇಡ್ ಅಂತ ಹೇಳಿದ್ರೆ ಕಲರ್ ಇನ್ ನೇಚರ್, ಆಬ್ಸೆನ್ಸ್ ಆಫ್ ಅನ್ಪೇಡ್ ಅಂತ ಹೇಳಿದ್ರೆ
ಪ್ರೆಸೆನ್ಸ್ ಅಸೆರಿಟರಿ. ಪ್ರೆಸೆನ್ಸ್ ಆಫ್ ಅನ್ಪೇಡ್ ಅಂತ ಹೇಳಿದ್ರೆ ಕಲರ್ ಇನ್ ನೇಚರ್, ಆಬ್ಸೆನ್ಸ್ ಆಫ್ ಅನ್ಪೇಡ್ ಅಂತ ಹೇಳಿದ್ರೆ ಜನರಲ್ಗೆ ಕಲರ್ಲೆಸ್ ಆಗುತ್ತೆ. ಹಾಗಾಗಿ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಕೂಡ ಬರುತ್ತೆ. ಎರಡು ಒಂದೇ ಆನ್ಸರ್. ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲರ್ ಇನ್ ನೇಚರ್ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಅನ್ಪೇಡ್ ಎಲೆಕ್ಟ್ರಾನ್ಸ್ ಪ್ರೆಸೆನ್ಸ್ ಆಫ್ ಅನ್ಪೇಡ್ ಅಂತ ವರ್ಡ್ ಬಂತು ಅಂದ್ರೆ ದಟ್ ಈಸ್ ಕಾಲ್ಡ್ ಕಲರ್ ಇನ್ ನೇಚರ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಆಬ್ಸೆನ್ಸ್ ಆಫ್ ಅನ್ಪೇಡ್ ಅಂತ ಬಂತು ಅಂದ್ರೆ ಕಲರ್ಲೆಸ್ ಅಂಡ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಇದೊಂದು ಪಾಯಿಂಟ್ಸ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಸೊ ನಾವು ಇಲ್ಲಿ ತನಕ ಏನು ಸ್ಟಡಿ ಮಾಡಿದ್ಯಪ್ಪ ಅಂದರೆ ದ ಇಂಪಾರ್ಟೆಂಟ್ ಜನರಲ್ ಟ್ರೇಡ್ಸ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ದೀವಿ. ಮೆಟಾಲಿಕ್ ಕ್ಯಾರೆಕ್ಟರು, ಅಯನೈಸೇಷನ್ ಎಂಥಾಲ್ಪಿ, ಆಕ್ಸಿಡೇಷನ್ ಸ್ಟೇಟು ಹೇಳಿದಲ್ಲ. ಮ್ಯಾಕ್ಸಿಮಮ್ ಓ ಎಸ್, ದ ಮ್ಯಾಕ್ಸಿಮಮ್ ಓ ಎಸ್ ಆಕ್ಸಿಡೇಷನ್ ಸ್ಟೇಟ್ ಇರ್ತಕ್ಕಂಥ ಎಲಿಮೆಂಟ್ ಯಾವುದಪ್ಪ ಅಂದರೆ ಮ್ಯಾಂಗನೀಸು. ಅದೇ ರೀತಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಎಲಿಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಮ್ಯಾಂಗನೀಸ್. ನೆನ್ಪಿಟ್ಕೊಳ್ಳಿ, ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟು, ಅದ್ರ ಜೊತೆಗೆ ಹೈಯೆಸ್ಟ್ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಎಲಿಮೆಂಟ್ ಯಾವುದಪ್ಪ ಅಂದರೆ ಮ್ಯಾಂಗನೀಸ್. ಅದು ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಪರ್ಟಿ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬರುತ್ತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆದಮೇಲೆ ನಾವು ನೆಕ್ಸ್ಟ್ ನೋಡ್ತಕ್ಕಂಥ ಇನ್ನೊಂದು ಪ್ರಾಪರ್ಟಿ ಯಾವುದಪ್ಪ ಅಂದರೆ ಕಲರ್ಡ್ ಫಾರ್ಮೇಷನ್ಸ್, ಕಲರ್ಡ್ ಅಯಾನ್ಸ್ ಅಂತ ಬರುತ್ತೆ. ಫಾರ್ಮೇಷನ್ ಆಫ್ ಕಲರ್ಡ್ ಅಯಾನ್ಸ್ ಅಂತ. ಆಮೇಲೆ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸಸ್ ಅಂತ ಬರುತ್ತೆ. ಆಮೇಲೆ ಕೆಟಲಿಟಿಕ್ ಪ್ರಾಪರ್ಟಿ ಅಂತ ಬರುತ್ತೆ. ಆಮೇಲೆ ಫಾರ್ಮೇಷನ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಅಂತ ಬರುತ್ತೆ. ಮತ್ತು ಫಾರ್ಮೇಷನ್ ಆಫ್ ಅಲೈಸ್. ಇವೆಷ್ಟು ಕೂಡ ಪ್ರಾಪರ್ಟೀಸಲ್ಲಿ ಖಂಡಿತ 2 to 3 ಮಾರ್ಕ್ಸ್ ಕೇಳ್ತಾರೆ. ಇಷ್ಟು ಪ್ರಾಪರ್ಟೀಸ್ ಕರೆಕ್ಟ್ ನೋಡ್ಕೊಂಡ್ರೆ ಸಾಕು. ಇಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋದನ್ನ ಕಾನ್ಸೆಪ್ಟ್ನ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು. ಇಲ್ಲಿ ಕಂಪ್ಲೀಟ್ ಆಗಿದೆ.